ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಹೊರಗಡೆಯಿಂದ ನೋಡಿದ್ರೆ ಗ್ರಂಥಾಲಯ, ಒಳಗಡೆ ನೋಡಿದ್ರೆ ಸಿಗರೇಟು ಗುಟ್ಕಾ ಅಡ್ಡ. ಇದು ಮಾನ್ವಿ ಪಟ್ಟಣದ ಪಂಪಾ ಉದ್ಯಾನವನದಲ್ಲಿ ಪುರಸಭೆ ಕಾರ್ಯಾಲಯದ ವತಿಯಿಂದ ನಿರ್ಮಿಸಿದ ಬಯಲು ಗ್ರಂಥಾಲಯ ಶೆಡ್ ಸ್ಥಿತಿಯನ್ನ ಒಮ್ಮೆ ನೋಡಿ. ಗ್ರಂಥಾಲಯದ ಒಳಭಾಗದಲ್ಲಿ ಮತ್ತು ಆಸನಗಳ ಮೇಲೆ ಸಿಗರೇಟು ಪ್ಯಾಕೆಟ್ಗಳು, ಗುಟ್ಕಾ ಕವರ್ಗಳು ಮತ್ತು ಇತರ ತ್ಯಾಜ್ಯ ವಸ್ತುಗಳು ಹರಡಿಕೊಂಡಿವೆ. ಗುಟ್ಕಾ ತಿಂದು ಉಗುಳುವಿಕೆಯ ಮೂಲಕ ಗೋಡೆಗಳು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿವೆ. ಇದು ವಿದ್ಯಾಭ್ಯಾಸಕ್ಕಾಗಿ ಗ್ರಂಥಾಲಯ ಶೆಡ್ ನಿರ್ಮಿಸಿದ್ರೆ, ಆದರೆ ಅದು ಪುಂಡರ ಪಾಲಿಗೆ ಗುಟ್ಕಾ ಸಿಗರೇಟ್ ಅಡ್ಡವಾಗಿದೆ. ಗ್ರಂಥಾಲಯ ಜಾಗಕ್ಕಿಂತ ಹೆಚ್ಚಾಗಿ ದುಶ್ಚಟಗಳ ತಾಣವಾಗಿ ಬಳಕೆಯಾಗುತ್ತಿರುವಂತೆ ಕಂಡುಬರುತ್ತಿದೆ. ಪೌರಸಭೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಓದುಗರಿಗಾಗಿ ಆಸನ ಹಾಗೂ ಶೆಡ್ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಸರಿಯಾದ ನಿರ್ವಹಣೆ ಮತ್ತು ಭದ್ರತೆಯ ಕೊರತೆಯಿಂದಾಗಿ ಈ ಸ್ಥಳವು ಈಗ ಕಸದ ತೊಟ್ಟಿಯಂತಾಗಿದೆ. ಗ್ರಂಥಾಲಯದ ಒಳಭಾಗದಲ್ಲಿ ಮತ್ತು ಓದುಗರಿಗಾಗಿ ನಿರ್ಮಿಸಲಾದ ಆಸನಗಳ ಮೇಲೆ ಸಿಗರೇಟ್ ಪ್ಯಾಕೆಟ್ಗಳು, ಗುಟ್ಕಾ ಕವರ್ಗಳು, ಖಾಲಿ ಬಾಟಲಿಗಳು ಮತ್ತು ಇತರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹರಡಿಕೊಂಡಿವೆ. ಪುರಸಭೆ ಅಧಿಕಾರಿಗಳು ಮಲಗಿದ್ದಾರೆ ಎಂಬುದು ಎದ್ದು ಕಾಣ್ತಾ ಇದೆ. ಸರ್ಕಾರಿ ಹಣದ ಸದ್ಬಳಕೆಯಾಗಬೇಕಾದರೆ ಅಧಿಕಾರಿಗಳು ಕೇವಲ ಯೋಜನೆಗಳನ್ನು ಜಾರಿಗೊಳಿಸುವುದಲ್ಲದೆ ಅವುಗಳ ಸುಸ್ಥಿತಿಯ ಬಗ್ಗೆಯೂ ಕಾಳಜಿ ವಹಿಸಬೇಕಿದೆ. ಪಂಪಾ ಉದ್ಯಾನವನದ ಈ ಬಯಲು ಗ್ರಂಥಾಲಯಕ್ಕೆ ಇನ್ನಾದರೂ ಭಾಗ್ಯ ಸಿಗಲಿದೆಯೇ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಎಂಡಿ ಗೌಸ್, ಪವರ್ ಟಿವಿ, ಮಾನ್ವಿ. ಶ್ರೀ ಶಕ್ತಿ ಭವನದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ವಿವ್ಸ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಶಾಸಕ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಮಹಿಳೆ ಮತ್ತು ಯುವತಿಯರಿಗೆ ಸ್ವಯಂ ವೃತ್ತಿ ಹಮ್ಮಿಕೊಳ್ಳಲು ಈ ತರಬೇತಿಯು ಅನುಕೂಲವಾಗಿದೆ. ಈ ಯೋಜನೆಯಲ್ಲಿ 1500 ಜನರಿಗೆ ತರಬೇತಿ ಇದ್ದು ಅನುಕೂಲ ಪಡೆಯುವಂತೆ ಸಲಹೆಯನ್ನ ನೀಡಿದ್ದಾರೆ. ಸರ್ಕಾರದ ಯೋಜನೆಯು ಆಸಕ್ತ ಕುಟುಂಬದ ಆಸರೆಯಾಗಲು ತಾವೆಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ನಂಜುಮಣಿ, ಆರ್ಡಿಪಿಆರ್ ಅಧಿಕಾರಿ ಅಪ್ಪಯ್ಯ ಬೋವಿ, ವೇವ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಮಾದೇಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಗಿರೀಶ್, ಪವರ್ ಟಿವಿ, ಮಂಡ್ಯ. ಗಿರಿನಾಡಲ್ಲಿ ಮಿತಿ ಮೀರಿದ ಕಾಡು ಹಂದಿ, ಮಂಗಗಳ ಉಪಟಳ. ಬೆಳೆಗಳ ರಕ್ಷಣೆಗೆ ಹರಸಾಹಸ, ಸೀರೆ ಬಳಕೆ, ಉಮೇಶ್ ಮುದ್ನಾಳ್ ಎಚ್ಚರಿಕೆ. ಯಾದಗಿರಿಯ ಗುರ್ಮಿಟ್ಕಲ್ ತಾಲೂಕಿನ ಯರಕೋಳದಿಂದ ಗುರ್ಮಿಟ್ಕಲ್ವರೆಗೆ ಗುಡ್ಡಗಾಡು ಪ್ರದೇಶದ ಕೆಳಭಾಗದ ರೈತರು ತಮ್ಮ ಬೆಳೆಗಳು ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಜೋಳ, ಸಜ್ಜಿ, ಶೇಂಗಾ ಸೇರಿದಂತೆ ಇನ್ನಿತರ ಬೆಳೆ ರಕ್ಷಣೆಗೆ ಸೀರೆ ಜಮೀನು ಸುತ್ತಲೂ ಕಟ್ಟಿರುವುದು. ಜಿಲ್ಲೆಯಲ್ಲಿ ಕಾಡು ಹಂದಿ, ಮಂಗಗಳ ಹಾವಳಿ ಮಿತಿ ಮೀರಿದ್ದು, ಇದರಿಂದಾಗಿ ತೀವ್ರ ಕಂಗಾಲಾಗಿರುವ ರೈತರು ಆಳಿದುಳಿದ ಬೆಳೆ ರಕ್ಷಣೆಗೆ ಹಳೆ ಸೀರೆಗಳ ಮೊರೆ ಹೋಗಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ತಿಳಿಸಿದ್ದಾರೆ. ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಜೊತೆಗೆ ಚರ್ಚಿಸಿ ಮಾತನಾಡಿದ ಅವರು, ತಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಹಳೆ ಸೀರೆಗಳನ್ನು ಹೊಲದ ಸುತ್ತಲೂ 4 ಕಡೆ ಕಟ್ತಾ ಇರುವ ದೃಶ್ಯ ಯಾದಗಿರಿ ಗುರ್ಮಿಟ್ಕಲ್ ತಾಲೂಕಿನ ಯರಗೋಳ, ಅಲ್ಲಿಪುರ, ಹತ್ತಿಕುಣಿ, ಸೌದಾಗರ, ತಾತಳಗೇರ, ಯಪ್ಪಾಂಡ, ಅರಕೇರ, ಶಿವಪುರ, ಕೋಟಗೇರ, ಕೆ ಹೊಸಳ್ಳಿ, ಧರ್ಮಪುರ, ಬೋಡಬೊಂಡ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾನ್ಯವಾಗಿದೆ. ಈ ಪ್ರದೇಶದಲ್ಲಿ ಹಂದಿ, ಮಂಗಗಳ ಉಪಟಳ ಹೆಚ್ಚಳವಾಗಿದೆ. ಹಗಲು ಮಂಗಗಳ ಹಾವಳಿಯಾದರೆ ರಾತ್ರೋರಾತ್ರಿ ಕಾಡು ಹಂದಿಗಳು ನುಗ್ಗುವ ಮೂಲಕ ಬೆಳೆ ಹಾನಿ ಮಾಡುತ್ತಿವೆ. ಹಳೆ ಸೀರೆಯನ್ನೇ ಬಳಕೆ ಮಾಡುವ ಮೂಲಕ ಕಾಡು ಹಂದಿ, ಮಂಗಗಳ ನಿಯಂತ್ರಣಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೇಲೆ ಹೇಳಿದ ಹಳ್ಳಿಗಳು, ಹೊಲಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿವೆ. ಕಾಡು ಹಂದಿ, ಮಂಗಗಳ ಹಾವಳಿ ಮಿತಿಮೀರಿದ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ವರ್ಷ ಬರ, ಅತಿವೃಷ್ಟಿ ನಡುವೆಯೇ ಶತಾಯ ಗತಾಯ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. ಒಂದೆಡೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಬೇಸತ್ತ ರೈತರಿಗೆ, ಇನ್ನೊಂದು ಕಡೆ ಕಾಡು ಹಂದಿ, ಮಂಗಗಳ ಕಾಟ ಹೆಚ್ಚಳವಾಗಿದೆ. ಇವೆರಡರ ನಡುವೆ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ. ಈ ಭಾಗದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಅನ್ನದಾತನ ಸಂಕಟ ಅರಿಯುವ ಪ್ರಯತ್ನ ಮಾಡದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ತಕ್ಷಣ ಸಂಬಂಧಿಸಿದ ಇಲಾಖೆಗಳು ರೈತರಿಗೆ ಇರುವ ಸಂಕಷ್ಟ ದೂರ ಮಾಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಆಗ್ರಹವಾಗಿದೆ. ರೈತರು ಇಷ್ಟೆಲ್ಲ ಸಂಕಷ್ಟದಲ್ಲಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದರೂ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಆದರೆ ರೈತಪರ ಸರ್ಕಾರ ಎನ್ನುವ ರಾಜಕಾರಣಿಗಳು ಯಾವುದೇ ರೈತರ ಸಂಕಷ್ಟ ಪರಿಹರಿಸುವ ಕೆಲಸ ಮಾಡದೆ ಬರೀ ಬಾಯಿ ಮಾತಿನಲ್ಲಿ ರೈತರ ಪರ ಎಂದು ಬುರುಡೆ ಬಿಡ್ತಾ ಇರುವುದು ಸಮಸ್ಯೆ ಹೆಚ್ಚಲು ಕಾರಣವಾಗಿದೆ.
ಇನ್ನಾದರೂ ಜಿಲ್ಲಾಡಳಿತ ತಕ್ಷಣ ಸಮಸ್ಯೆಯನ್ನ ಗುರುತಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಲ್ಲವಾದಲ್ಲಿ ಅನ್ನದಾತರು ಮುಂದಿನ ದಿನಗಳಲ್ಲಿ ಸಿಡಿದೇಳುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಶಂಸುದ್ದೀನ್, ಅಬ್ಬಾಸ್ ಅಲಿ, ಪವನ್, ಮಲ್ಲೇಶಿ, ಸಣ್ಣ ಶರಣಪ್ಪ, ಸಿದ್ದಪ್ಪ, ದಸ್ಗಿರಿ, ರಮೇಶ್, ನಿಂಗಪ್ಪ, ಸಿದ್ದರಾಮಪ್ಪ, ತಳವಾರ್, ಪರಮೇಶ್ ರಾಥೋಡ್, ಶಿವು ಹತ್ತಿಕುಣಿ, ಹನುಮಂತ ಎಂಕಪ್ಪ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಹೂಗಾರ್, ಪ್ರಜಾಪವ ಟಿವಿ, ಯಾದಗಿರಿ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಟಿ. ಅರ್ಜುನ್. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಟಿ. ಅರ್ಜುನ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಟಿ. ಅರ್ಜುನ್ ಮತ್ತು ಕೃಷ್ಣಮೂರ್ತಿ ಎಂಬುವವರು ನಾಮಪತ್ರ ಸಲ್ಲಿಸಿದ್ದು, ಅದರಂತೆ ನಡೆದ ಚುನಾವಣೆಯಲ್ಲಿ ಅರ್ಜುನ್ 11 ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯ ಸಾಧಿಸಿದ್ದು, ಉಳಿದಂತೆ ಅವರ ಪ್ರತಿಸ್ಪರ್ಧಿ ಕೃಷ್ಣಮೂರ್ತಿ ಕೇವಲ 3 ಮತಗಳನ್ನು ಪಡೆದು ಪರಾಭವಗೊಂಡರು. ಚುನಾವಣಾ ಅಧಿಕಾರಿಗಳಾಗಿ ಸೋಸು ನಾಗೇಂದ್ರ ಕರ್ತವ್ಯ ನಿರ್ವಹಿಸಿದ್ದು, ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, ಉಪಾಧ್ಯಕ್ಷ ರಾಧಾಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದು, ಉಳಿದಂತೆ ತಾಲೂಕು ಉಪಾಧ್ಯಕ್ಷರಾಗಿ ಕೆ. ಶ್ರೀನಿವಾಸ, ಪ್ರಧಾನ ಕಾರ್ಯದರ್ಶಿಯಾಗಿ ದೇವಪ್ಪ, ಖಜಾಂಚಿಯಾಗಿ ಎಂ. ವೆಂಕಟೇಶಪ್ಪ, ಕಾರ್ಯದರ್ಶಿಯಾಗಿ ಸಿಆರ್ ವಾಸುದೇವ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜಿಲಾನಿ, ಚಂದ್ರೇಗೌಡ, ರವಿಕುಮಾರ್ ಸೇರಿದಂತೆ ತಾಲೂಕಿನ ಎಲ್ಲಾ ಪತ್ರಕರ್ತರು ಹಾಜರಿದ್ದು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ರಾಯಚೂರು ಬ್ರೇಕಿಂಗ್ ಅಪ್ಡೇಟ್. ಬೆಳಗ್ಗೆ ರಾಯಚೂರಿನಲ್ಲಿ ಲೋಕಾಯುಕ್ತ ದಾಳಿ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಎಡಬ್ಲ್ಯೂ ಮನೆ ಮೇಲೆ ದಾಳಿ. ಸಂದೂರಿನಲ್ಲಿ ಎಡಬ್ಲ್ಯೂ ಆಗಿರುವ ಬಿ. ವಿಜಯಲಕ್ಷ್ಮಿ ಮನೆ ಮೇಲೆ ದಾಳಿಯಾಗಿದೆ. ರಾಯಚೂರು ನಗರದಲ್ಲಿ 2 ಮನೆ ಸೇರಿ 5 ಕಡೆ ದಾಳಿ ನಡೆಸಿದ್ದಾರೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ 3 ಜಿಲ್ಲೆಯ 5 ತಂಡಗಳಿಂದ ದಾಳಿ. ಆದಾಯಕ್ಕಿಂತ ಅಧಿಕ ಆಸ್ತಿ ಆರೋಪದ ಹಿನ್ನೆಲೆ ದಾಳಿ. ರಾಯಚೂರಿನ ಐಡಿಎಸ್ಎಂಟಿ ಬಡಾವಣೆಯಲ್ಲಿನ ಮನೆ, ಗಂಗಾ ಪರಮೇಶ್ವರ ಲೇಔಟ್ನಲ್ಲಿ ಮನೆ. ಯಾದಗಿರಿ, ಜೋಳದಡ್ಗಿ ಹಾಗೂ ಸಿಂಧನೂರಿನಲ್ಲಿ ಆರ್ಡಬ್ಲ್ಯೂಎಸ್ ಕಚೇರಿ ಮೇಲೆ ದಾಳಿ. ಒಟ್ಟು 49 ಕಡೆಗಳಲ್ಲಿ ಆಸ್ತಿ ಮಾಡಿರುವ ಎಡಬ್ಲ್ಯೂ ಬಿ. ವಿಜಯಲಕ್ಷ್ಮಿ ನಿವೇಶನ, ಮನೆ, ಜಮೀನು ದಾಖಲೆ, ಚಿನ್ನಾಭರಣ ಪರಿಶೀಲನೆ ನಡೆಸಿರುವ ಲೋಕ ಅಧಿಕಾರಿಗಳು. ರಾಯಚೂರು ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟ್ಕುಬಿ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳ ದಾಳಿ ನಡೆದಿದೆ. ಬ್ಯೂರೋ ರಿಪೋರ್ಟ್ ಗಾರಲ್ದಿನ್ನೆ ವೀರನಗೌಡ, ಪ್ರಜಾಪವ ಟಿವಿ, ರಾಯಚೂರು. ಬೀದಿ ನಾಯಿಗಳ ನಿಯಂತ್ರಣ ಕುರಿತು ಅಗತ್ಯ ಕ್ರಮ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಎಬಿಸಿ ನಿಯಮಾವಳಿ 2023ರ ಮಾರ್ಗಸೂಚಿಗಳಂತೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಕುರಿತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇರುತ್ತೆ. ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗಿರುತ್ತದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದಾಜು 625 ಬೀದಿ ನಾಯಿಗಳು ಇರಬಹುದೆಂದು ಅಂದಾಜಿಸಲಾಗಿದ್ದು, ಉಜ್ಜಿನಿ ಸರ್ಕಲ್ ಬಳಿ ಬಾಲಕರ ಶಾಲೆಯ ಹತ್ತಿರ ನಾಯಿಗಳನ್ನು ಹಿಡಿದು ವಾಹನದಲ್ಲಿ ಹಾಕಲಾಗುತ್ತದೆ. ಈಗಾಗಲೇ ಶಾಲೆ, ಕಾಲೇಜು ಆವರಣ, ಸರ್ಕಾರಿ ಕಚೇರಿಗಳು, ಬಸ್ ನಿಲ್ದಾಣಗಳಲ್ಲಿ ಆಶ್ರಿತವಾಗಿರುವ ನಾಯಿಗಳ ಮಾಹಿತಿಗಳನ್ನು ಪಡೆದು ಆಯಾ ಶಾಲೆ, ಕಾಲೇಜು, ಕಚೇರಿಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿರುತ್ತೆ. ಹಾಗೂ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಾಯಿಗಳಿಗೆ ಆಶ್ರಯ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು, ಒಂದೊಂದು ನಾಯಿಯನ್ನ ಪ್ರತ್ಯೇಕವಾಗಿ ಇಡಲು ಕೆನಾಲ್ಗಳ ವ್ಯವಸ್ಥೆ ಕಲ್ಪಿಸಲಾಗಿರುತ್ತದೆ. ಹಾಗೂ ಅವುಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ, ರೇಬಿಸ್ ಚಿಕಿತ್ಸೆ ನೀಡುವುದರ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗದಂತೆ ಪಶು ಇಲಾಖೆಯವರಿಗೆ ನಿಗಾ ವಹಿಸಲಾಗಿದೆ. ನಿತ್ಯ ನಾಯಿಗಳಿಗೆ ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಆಹಾರ, ನೀರು ನೀಡುವ ಮೂಲಕ ಪೋಷಣೆ ಮಾಡಬೇಕಾಗಿರುತ್ತದೆ. ಸಾರ್ವಜನಿಕರು ಬೀದಿ ನಾಯಿಗಳು ಕಂಡಲ್ಲಿ ಆಹಾರ ಹಾಕುವಂತಿಲ್ಲ. ಅವುಗಳಿಗೆ ಪಟ್ಟಣದ 4 ಕಡೆಗಳಲ್ಲಿ ಆಹಾರ ಹಾಕಲು ಸ್ಥಳಗಳನ್ನು ಗುರುತಿಸಲಾಗಿದ್ದು, ಗುರುತಿಸಲಾಗದ ಸ್ಥಳಗಳಲ್ಲಿ ಆಹಾರ ನೀಡಬೇಕಾಗುತ್ತೆ. ಬೀದಿ ನಾಯಿಗಳ ಕುರಿತಂತೆ ಸಾರ್ವಜನಿಕರ ದೂರುಗಳು ಹಾಗೂ ಸಲಹೆಗಳನ್ನು 8105486694 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಸಾರ್ವಜನಿಕರಿಗೆ ತಿಳಿಸಲಾಗಿದೆ ಎಂದು ಎ. ನರಸುಲ್ಲ, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಕೊಟ್ಟೂರವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಿಕ್ಕಟೇರಿ ಜಯಪ್ಪ, ಪ್ರಜಾಪವ ಟಿವಿ, ವಿಜಯನಗರ. ಸಾಗುವಳಿ ಭೂಮಿ ತಕರಾರು, ತಹಶೀಲ್ದಾರರಿಂದ ಸ್ಥಳ ಪರಿಶೀಲನೆ. 2 ಗ್ರಾಮಸ್ಥರಿಗೂ ಶೀಘ್ರದಲ್ಲೇ ನ್ಯಾಯ ಕೊಡಿಸುವೆ ಗಿರಿಜಾ. ಸ್ವಾಧೀನ ಭೂಮಿಯನ್ನ ಉಳಿಸಿಕೊಡುವಂತೆ ಚಂದಕವಾಡಿ ಸಾಗುವಳಿದಾರರ ಆಗ್ರಹ. ಎಚ್ಡಿ ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸುವಂತೆ ಕಾಗಲ್ವಾಡಿ ಜೀತ ವಿಮುಕ್ತರ ಒತ್ತಾಯ. ಚಾಮರಾಜನಗರದಲ್ಲಿ ಆಯನಪುರ ಸರ್ವೆ ನಂಬರ್ 51/1ರಲ್ಲಿ ನೀಡಿರುವ ಸಾಗುವಳಿ ಭೂಮಿಯಲ್ಲಿ 2 ಗ್ರಾಮಸ್ಥರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಗಿರಿಜಾ ಹೇಳಿದ್ದಾರೆ.
ತಾಲೂಕಿನ ಚಂದಕವಾಡಿ ಕಾಗಲ್ವಾಡಿ ಗ್ರಾಮದ ಬಗರ್ ಹುಕುಂ ಸಾಗುವಳಿ ರೈತರ ತಕರಾರವಿದ್ದು ದೂರಿನ ಮೇರೆಗೆ ಇಂದು ತಹಶೀಲ್ದಾರ್ ಗಿರಿಜಾ ಅವರ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕ ಅನಿತಾ, ಸರ್ವೇಯರ್ ರಮೇಶ್, ಗ್ರಾಮ ಲೆಕ್ಕಾಧಿಕಾರಿ ಇತರರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಹಶೀಲ್ದಾರ್ ಗಿರಿಜಾ ಮಾತನಾಡಿ, ಎರಡೂ ಕಡೆಯವರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು. ಎರಡೂ ಕಡೆಯವರಿಗೆ ಸರ್ಕಾರ ಸಾಗುವಳಿ ಮಂಜೂರು ಮಾಡಿದ್ದು ಜಮೀನು ಅದಲು ಬದಲಾಗಿದೆ. ದಾಖಲಾತಿ ಪರಿಶೀಲಿಸಿ ಎರಡೂ ಕಡೆಯವರಿಗೆ ಶೀಘ್ರದಲ್ಲೇ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಯಾರಿಗೂ ಅನ್ಯಾಯವಾಗುವುದು ಬೇಡ. ಅವರಿಗೆ ಸೇರಿದ ಸಾಗುವಳಿ ಭೂಮಿಯನ್ನ ಅವರಿಗೆ ಕೊಡಿ. ನಮಗೆ ಸೇರುವ ಭೂಮಿಯನ್ನ ನಮಗೆ ಕೊಡಿಸುವ ಮೂಲಕ ನ್ಯಾಯ ಕೊಡಿಸಬೇಕು ಎಂದು ಕಾಗಲ್ವಾಡಿ ಗ್ರಾಮದ ಸಾಗುವಳಿದಾರರು, ಚಂದಕವಾಡಿ ಗ್ರಾಮದ ಸಾಗುವಳಿದಾರರು ತಹಶೀಲ್ದಾರ್ ಅವರಲ್ಲಿ ಮನವಿಯನ್ನ ಮಾಡಿಕೊಂಡರು. ಸ್ವಾಧೀನ ಭೂಮಿ ಉಳಿಸಿಕೊಡಿ. ಸರ್ಕಾರ 1963ರಲ್ಲಿ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ 51/1ರಲ್ಲಿ ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ 11 ಕುಟುಂಬಗಳಿಗೆ ತಲಾ 3 ಎಕರೆಯಂತೆ 36 ಎಕರೆ ಸಾಗುವಳಿ ಭೂಮಿ ಮಂಜೂರು ಮಾಡಿದ್ದು, ಅದರಂತೆ ಸುಮಾರು 60 ವರ್ಷಗಳಿಂದಲೂ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ತೆಂಗು, ಅಡಿಕೆ ಇನ್ನಿತರ ಫಸಲು ಮಾಡಲಾಗಿದೆ. ಬ್ಯಾಂಕ್ಗಳಿಂದ ಬೆಳೆ ಸಾಲ ಪಡೆಯಲಾಗಿದೆ. ಜಮೀನಿನಲ್ಲಿ ಬಾವಿ ತೋಡಿಸಲಾಗಿದ್ದು ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದೆ. ಕೆಲವರು ಭೂಮಿ ನಮಗೆ ಸೇರಿದೆ ಎಂದು ತಕರಾರು ತೆಗೆದು ನಾಯಕ ಸಮುದಾಯವನ್ನೇ ಗುರಿ ಮಾಡುತ್ತಾರೆ. ಇಂದು ತಹಶೀಲ್ದಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಶೀಘ್ರದಲ್ಲೇ ನ್ಯಾಯ ಕೊಡಿಸಬೇಕು ಎಂದು ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ ಸಾಗುವಳಿದಾರರು ಮಂಜುನಾಥ್, ಸಿದ್ದನಾಯಕ, ನಂಜುಂಡಸ್ವಾಮಿ ತಹಶೀಲ್ದಾರ್ ಅವರಲ್ಲಿ ಮನವಿಯನ್ನ ಮಾಡಿಕೊಂಡರು. ಎಚ್ಡಿ ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಿ. ಸರ್ಕಾರ 1986ರಲ್ಲಿ ಕಾಗಲ್ವಾಡಿ ಗ್ರಾಮದ 25 ಮಂದಿ ಜೀತ ವಿಮುಕ್ತರಿಗೆ ತಲಾ 1 ಎಕರೆ 10 ಗುಂಟೆ ಸಾಗುವಳಿ ಜಮೀನು ಮಂಜೂರು ಮಾಡಿದ್ದು, ಅದರಂತೆ ಎಚ್ಡಿ ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಬೇಕು ಎಂದು ಸಾಗುವಳಿದಾರರಾದ ರುದ್ರೇಶ್ ಮರಿಸ್ವಾಮಿ, ಜಯಶಂಕರ ಮೂರ್ತಿ, ನಟಶೇಖರ ಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮನ ಜುಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಹೊಸನಗರದ ಈಡಿಗ ಸಮಾಜದಲ್ಲಿ ಉಂಟಾದ ಭಿನ್ನಮತ. ಈಗಿನ ಸಂಘದ ಕಾರ್ಯವೈಖರಿ ಖಂಡಿಸಿ ಮಾಜಿ ಶಾಸಕರು, ಸಮಾಜದ ಹಿರಿಯರಾದ ಸ್ವಾಮಿರಾವ್ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರ. ಸಂಘದಲ್ಲಿ ಈವರೆಗೆ 2 ಕೋಟಿ ರೂಪಾಯಿ ಅವ್ಯವಹಾರ ಶಂಕೆ. ಉಪವಾಸ ಸತ್ಯಾಗ್ರಹದಲ್ಲಿ ನನ್ನ ಸಾವಾದ್ರೆ ಈಗಿನ ಸಂಘದ ಅಧ್ಯಕ್ಷ ಬಂಡಿ ರಾಮಚಂದ್ರ ಹಾಗೂ ಏರಿಗೆ ಉಮೇಶ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಅವ್ಯವಹಾರದಲ್ಲಿ ಪಾಲ್ಗೊಂಡ ಒಬ್ಬರ ಅಕಾಲಿಕ ಮರಣ. ಸಮಾಜದ ಹಿರಿಯರು, ಮಾಜಿ ಶಾಸಕರು, ಆಗ 95ರ ಹರೆಯದ ಬಿಸ್ವಾಮಿ ರಾವ್ ದಿಟ್ಟ ನಿರ್ಧಾರ. ತಮ್ಮ ಸ್ವಗೃಹದ ಪುಣ್ಯವತಿಯಲ್ಲಿ ಉಂಬಳಿಸಿ ಬಂದ ಕಣ್ಣೀರಿನ ಮಧ್ಯೆ ಸ್ವಾಮಿರಾಯರ ಪತ್ರಿಕಾಗೋಷ್ಠಿ. ಬ್ಯೂರೋ ರಿಪೋರ್ಟ್ ತನುಜ್, ಪ್ರಜಾಪವರ್ ಟಿವಿ, ಹೊಸನಗರ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.